ಹಲೋ ಸ್ಟೂಡೆಂಟ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಗೆಸ್ ಪ್ರಕಾರ ನೀವೇನಾದರೂ ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವು SSLC ಮ್ಯಾಥ್ಸ್ ಎಕ್ಸಾಮ್ 1 ಅದೇನು ನಡೆದಿದೆಯೋ ಆ ಎಕ್ಸಾಮಲ್ಲಿ ನೀವು ಆಬ್ವಿಯಸ್ಲಿ ಫೇಲ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಗೆಸ್ ಪ್ರಕಾರ ಏನಾದರೂ ನೀವು ಫೇಲ್ ಆಗಿದ್ದೀರಾ ಆ್ಯಂಡ್ ಯು ಆರ್ ಸರ್ಚಿಂಗ್ ಫಾರ್ ವಾಟ್ ಟಾಪಿಕ್ಸ್ ಟು ಬಿ ಸ್ಟಡಿಡ್. ಸರ್ ಏನಾದರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ ಟಾಪಿಕ್ಸ್ ಇದ್ರೆ ಕೊಡಿ ಸರ್, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಾವು SSLC ಮ್ಯಾಥ್ಸ್ ಎಕ್ಸಾಮ್ನ ಪಾಸ್ ಆಗ್ಬೋದು. ಆ್ಯಂಡ್ ನಿಮಗೂ ಗೊತ್ತಿದೆ, ನಿಮಗೆ ಎಕ್ಸಾಮ್ 3 ಅನ್ನೋದು ಇವಾಗ ಆಪ್ಷನ್ ಇಲ್ಲ. ಮುಂಚೆ ಇತ್ತು ಮಕ್ಕಳಿಗೆ, ಈ ವರ್ಷ ಎಕ್ಸಾಮ್ 3 ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ದಿಸ್ ಈಸ್ ಯುವರ್ ಲಾಸ್ಟ್ ಚಾನ್ಸ್ ಟು ಕ್ಲಿಯರ್ ದಿ ಸಬ್ಜೆಕ್ಟ್ಸ್ ಅದೇನೇನು ಪೆಂಡಿಂಗ್ ಇದೆಯೋ. ತುಂಬ ಮಕ್ಕಳಿಂದ ನಾನು ಕೇಳ್ಪಟ್ಟೆ, ಕೆಲವರಿಗೆಲ್ಲ 5 ಮಾರ್ಕ್ಸಿಂದ ಫೇಲ್ ಮಾಡಿದ್ದಾರೆ. ಅಂದರೆ ಯು ನೀಡ್ 13 ಮಾರ್ಕ್ಸ್ ಅಷ್ಟೇ, ಯು ನೀಡ್ ಓನ್ಲಿ 13 ಮಾರ್ಕ್ಸ್ ಟು ಪಾಸ್. ಬಟ್ ಕೆಲವರಿಗೆಲ್ಲ 8 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದರೆ ನೀವೇನು ಬರ್ದಿಲ್ಲ, ಅದಕ್ಕೆ ಅವ್ರು ನಿಮಗೆ ಇನ್ನೂ ಜಾಸ್ತಿ ಕೊಡಲಿಲ್ಲ. ಯಾಕಂದರೆ 8+ ಏನಾದರೂ ಒಂದು 4 ಅಥವಾ ಒಂದು 5 ಮಾರ್ಕ್ಸ್ ಏನಾದರೂ ಬಂದ್ಬಿಟ್ಟಿದ್ರೆ ಅಥವಾ ಒಂದು 3 ಆದರೂ ಬಂದಿದ್ರೆ ದೇ ವುಡ್ ಹ್ಯಾವ್ ಪಾಸ್ಡ್ ಯು. ಬಟ್ ಪಾಸ್ ಮಾಡಿಲ್ಲ, ರಿವ್ಯಾಲ್ಯೂಷನ್ ಹಾಕಿದ್ರು. ಯಾಕಂದರೆ ನೀವು ಅಲ್ಲಿ ಏನು ಬರ್ದಿರಲ್ಲ, ಸರಿನಾ? ನಿಮ್ಮ ಹತ್ರ ಇದು ಲಾಸ್ಟ್ ಚಾನ್ಸ್ ಇದೆ. ಏನೇನು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಪಾಸ್ ಆಗ್ಬೋದು ಅಂತ ನಾನು ನಿಮಗೆ ಜಸ್ಟ್ 2 ಡೇಸಲ್ಲಿ ಏನೇನು ಟಾಪಿಕ್ಸ್ ಕಲ್ತ್ಕೊಂಡ್ರೆ ಪಾಸ್ ಆಗ್ಬೋದು ಅದನ್ನ ಹೇಳ್ಕೊಡ್ತೀನಿ. ನಮ್ಮ ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಏನಾದರೂ ನೀವು SSLC ಮ್ಯಾಥ್ಸ್ 2 ಎಕ್ಸಾಮಲ್ಲಿ ಅಂದರೆ ನೀವೇನಾದ್ರು ಸೀರಿಯಸ್ ಆಗಿ ಡೆಡಿಕೇಟೆಡ್ ಆಗಿ ನೀವು ಜಸ್ಟ್ ಪಾಸ್ ಆಗಲ್ಲ ಸರ್, ನನಗೆ 40+ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಏನಾದರೂ ಸ್ಟ್ರಾಟಜಿ ವಿಡಿಯೋ ಇದ್ರೆ ಹೇಳಿ ಅಂದರೆ, ನಾನು ಆಲ್ರೆಡಿ ನನ್ನ ಚಾನಲ್ ಮೇಲೆ ಒಂದು ಸ್ಟ್ರಾಟಜಿ ವಿಡಿಯೋ ಪ್ಲಸ್ ಕಂಪ್ಲೀಟ್ ಪ್ಲೇ ಲಿಸ್ಟೇ ಡೆಡಿಕೇಟೆಡ್ ಆಗಿ ಎಲ್ಲ ಟಾಪಿಕ್ಸ್ ಮೇಲೂ ನಾನು ಸಾಲ್ವ್ ಮಾಡಿದ್ದೀನಿ. ಏನೇನು ಟಾಪಿಕ್ಸ್ ಕವರ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ 40+ ಮಾರ್ಕ್ಸ್, ಅದನ್ನು ನಾನು ಮ್ಯಾಕ್ಸ್ ಟಾರ್ಗೆಟ್ 40+ ಅಂತ ವಿಡಿಯೋ ಸೀರೀಸ್ ಕವರ್ ಮಾಡಿದ್ದೀನಿ. ನಿಮಗೆ ಸಪ್ರೇಟ್ ಪ್ಲೇ ಲಿಸ್ಟೇ ಮಾಡಿ ಇಟ್ಟಿದ್ದೀನಿ. ಅದು ಹೆಂಗೆ ಅಂತ ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ, ಅದನ್ನ ಹೆಂಗೆ ನೀವು ಸರ್ಚ್ ಮಾಡ್ಬೋದಂತ. ಕಮಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್, ನೋಡಿ ಏನೇನು ಟಾಪಿಕ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ, ಪ್ರಾಕ್ಟೀಸ್ ದೀಸ್ ಟಾಪಿಕ್ಸ್ ಟು ಪಾಸ್ ಮ್ಯಾಥ್ಸ್ ಎಕ್ಸಾಮ್ 2 ವೆರಿ ಈಸಿಲಿ. ತುಂಬಾನೇ ಈಸಿಯಾಗಿ ಜಸ್ಟ್ ಪಾಸ್ ಆಗ್ಬೋದು ಅಷ್ಟೇ. ನೀವು ಪಾಸ್ ಆಗೋದಕ್ಕೆ ಎಷ್ಟು ಬೇಕು 13 ಅಂತ ಹೇಳಿದೆ. ನಾನು ನಿಮಗೆ ಮಿನಿಮಮ್ ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತೀನಿ, ಮಿನಿಮಮ್ ನೀವು 25 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಈ ವಿಡಿಯೋನ ನೀವು ಪ್ರಾಪರ್ ಆಗಿ ಎಂಡ್ವರೆಗೂ ವಾಚ್ ಮಾಡಿ, ಏನೇನು ಹೇಳ್ತೀನೋ ಅದನ್ನ ಪ್ರಾಪರ್ ಆಗಿ ನೀವು ಕಲ್ತ್ಕೊಂಡ್ರೆ ಡೆಡಿಕೇಟೆಡ್ ಆಗಿ ಜಸ್ಟ್ 2 ಡೇಸಲ್ಲಿ ನೀವು ಮ್ಯಾಥ್ಸ್ ಪಾಸ್ ಆಗ್ಬೋದು. ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರೂ ಇರ್ತಾರೆ ಟೀಚರ್ಸು ಥಿಯರಮ್ಸ್ ಓದ್ಕೊಳ್ಳಿ ಅಂತ. ಬಟ್ ಇವಾಗ ಎಕ್ಸಾಮ್ 2 ಅಲ್ಲಿ ನೀವು ನಾನು ಮಾಡಿರೋ ಗೆಸ್ ಪ್ರಕಾರ ನೀವೇನಾದ್ರೂ ಎಕ್ಸಾಮ್ 1 ನೋಡ್ತೀರಾ ಅಂದ್ರೆ ಅದರಲ್ಲಿ ನಿಮಗೆ ಆಂಗಲ್ ಕ್ರೈಟೀರಿಯಾ ಕೇಳಿದ್ರು. ನೆಕ್ಸ್ಟ್ SAS ಕೇಳಿದ್ದಾರೆ. ಇವಾಗ ಎಕ್ಸಾಮ್ 2 ಅಲ್ಲೂ ಇದೇ ಕೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಈ ತರ ಏನು ಆಪ್ಷನ್ ಏನಿಲ್ಲ. ಇವಾಗ ಎಕ್ಸಾಮ್ 1 ಅಲ್ಲಿ ಏನ್ ಕೇಳಿದಾರೋ ಅದನ್ನ ಕೇಳಬಾರ್ದಂತ ಏನಿಲ್ಲ, ಕೇಳ್ಬೋದು. ಬಟ್ ಯಾರಿಗಾದ್ರೂ ಸ್ವಲ್ಪ ಆದ್ರೂ ಬ್ರೈನ್ ಇದ್ರೆ ಅವ್ರು ಗೆಸ್ ಮಾಡ್ಬೋದು ಏನಂತ. BPT ಕೇಳಿಲ್ಲ, ಅಂಡ್ BPT ಈಸಿ ಥಿಯರಮ್ ಅದು. ಇವಾಗ ನಿಮ್ಗೆ ಎಕ್ಸಾಮ್ 2 ಅಲ್ಲಿ, ಬಿಕಾಸ್ ಎಕ್ಸಾಮ್ 3 ಅನ್ನೋದು ಲಾಸ್ಟ್ ಆಪ್ಷನ್ ಇಲ್ಲ ನಿಮ್ಮ ಹತ್ರ, ಅಂದ್ರೆ BPT ಕೇಳ್ತಾರೆ. 2 ಆಪ್ಷನ್ ಅಲ್ಲಿ ಒಂದು ಇದ್ದೇ ಇರುತ್ತೆ, ಅಥವಾ BPTನೇ ಡೈರೆಕ್ಟ್ ಆಗಿ ಕೇಳ್ಬೋದು. ಎಷ್ಟು ಮಾರ್ಕ್ಸ್ ಇದು? 4 ಮಾರ್ಕ್. ನೆಕ್ಸ್ಟ್ ಥಿಯರಮ್ಸ್ ಅಲ್ಲಿ ನೀವು 3 ಮಾರ್ಕ್ಸ್ ಅಲ್ಲಿ ಹೋದ್ರೆ ಸರ್ಕಲ್ ಥಿಯರಮ್ ನಿಮ್ಗೆ 2 ಇದೆ. ನಾನು ನಿಮಗೆ ಆಸ್ ಅ ಟೀಚರ್ ಹೇಳ್ಬೇಕಂದ್ರೆ 2 ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ನೀವು ಗೆಸ್ ಮಾಡಿದ್ರೆ ನಿಮ್ಗೆ ಪೇಪರ್ 1 ಅಲ್ಲಿ, ಎಕ್ಸಾಮ್ 1 ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ಅಲ್ಲಿ ಥಿಯರಮ್ 1 ಕೇಳಿದ್ದಾರೆ, ಸರ್ಕಲ್ 1 ಕೇಳಿದ್ದಾರೆ. ಅಂದ್ರೆ ಸೆಕೆಂಡ್ ಪೇಪರ್ ಅಲ್ಲಿ ಅಂದ್ರೆ ಎಕ್ಸಾಮ್ 2 ಅಲ್ಲಿ ಬರೋ ಚಾನ್ಸಸ್ ಕಡಿಮೆ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ಕಲ್ ಸೆಕೆಂಡ್ ಥಿಯರಮ್ ಮುಗಿಸ್ಕೊಳ್ಳಿ ಅಂತ. ಸೆಕೆಂಡ್ ಥಿಯರಮ್ ಬಂದು ನಿಮ್ಗೆ 3 ಮಾರ್ಕ್ಸ್ಗೆ. ಅದು ಯಾವ ಥಿಯರಮ್ ಅಂದ್ರೆ lengths of the tangents drawn from an external point are always equal. ಇಲ್ಲಿಂದ ನಿಮ್ಗೆ ಥಿಯರಮ್ಸ್ ಇಂದಾನೆ 4 + 3 ಅಂದ್ರೆ 7 ಮಾರ್ಕ್ಸ್ ಬಂದ್ಬಿಡುತ್ತೆ ವೆರಿ ಈಸಿಯಾಗಿ. ಜಸ್ಟ್ 2 ಥಿಯರಮ್ ಓದಿರ್ತೀರಾ, ಸರಿನಾ? ಜಾಸ್ತಿ ಏನಿಲ್ಲ, ಕಾಂಪ್ಲಿಕೇಶನ್ ಇಲ್ಲ. 7 ಥಿಯರಮ್ ಮಾತ್ರ ಓದ್ಕೊಳ್ಳಿ. ನೆಕ್ಸ್ಟ್ ಗ್ರಾಫಿಕಲ್ ಮೆಥಡ್, ವೆರಿ ಈಸಿ ಕಾನ್ಸೆಪ್ಟ್ ಬರ್ತೀರಾ. ಇಲ್ಲಿಂದ ನೀವು ಈಸಿಯಾಗಿ ಒಂದು 5 ಕ್ವೆಶನ್, 5 ಬೇಡ ಒಂದು 2 ಕ್ವೆಶನ್ ಆದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಬರ್ತೀರಾ, ಮೀನ್ ಅಂಡ್ ಮೋಡ್ ಇದೆ, ಅಥವಾ ಮೀನ್ ಅಂದ್ರೆ ಮೀನ್, ಮೀಡಿಯನ್, ಮೋಡ್ 3ರಲ್ಲಿ ಯಾವ್ದಾದ್ರು 2 ಕಲಿಬೇಕು. ನಾನು ನಿಮ್ಗೆ ಹೇಳ್ತೀನಿ ನೀವು ಬರೀ ಮೀನೇ ಕಲೀರಿ. ಯಾಕಂದ್ರೆ ಮೀನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸರಿನಾ? ಮೀನ್ ಅಥವಾ ಮೀಡಿಯನ್, ಮೀನ್ ಅಥವಾ ಮೋಡ್, ಏನೇ ಆಪ್ಷನ್ ಇದ್ರು ಮೀನ್ ಬಂದೇ ಬರುತ್ತೆ. ಮೀನು ನಿಮ್ಗೆ 3 ಮಾರ್ಕ್ಸ್ ಕೇಳ್ತಾರೆ, ಕರೆಕ್ಟಾ? ನೆಕ್ಸ್ಟ್ ಪ್ರೂವ್ ದಟ್ ಇರಾಷನಲ್ ಅಂತ 2 ಮಾರ್ಕ್ಸ್ ಅಲ್ಲಿ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಇದನ್ನ ನೀವು 1 ಕ್ವೆಶನ್ ಆದ್ರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಜಸ್ಟ್ ನಂಬರ್ಸ್ ಚೇಂಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಇದು ಕೂಡ 2 ಮಾರ್ಕ್ಸ್. ನೆಕ್ಸ್ಟ್ ಫೈಂಡ್ ಡಿಸ್ಕ್ರಿಮಿನೆಂಟ್, ಅಂದ್ರೆ ಅದೇ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಫೈಂಡ್ ಡಿಸ್ಕ್ರಿಮಿನೆಂಟ್ ಅಂಡ್ ನೇಚರ್ ಆಫ್ ಫ್ರೂಟ್ಸ್ ಅಂತ ಒಂದು ಈಸಿಯೆಸ್ಟ್ ಟಾಪಿಕ್ ಇದೆ. ಇದು ನಿಮಗೆ
ಚಾಯ್ಸ್ ಕೊಡ್ತಾರೆ 2 ಕ್ವಶನ್. ಅಂದ್ರೆ ಒಂದ್ ಕಡೆ ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೇಳಬಹುದು, ಫೈಂಡ್ ದ ರೂಟ್ಸ್, ಇನ್ನೊಂದು ಡಿಸ್ಕ್ರಿಮಿನೇಟ್. ಎರಡರಲ್ಲಿ ನೀವು ಯಾವ್ದಾದ್ರು ಒಂದು ಮಾಡಬೇಕು ಅಂಡ್ ಒಂದು ಕಂಪಲ್ಸರಿ ಡಿಸ್ಕ್ರಿಮಿನೇಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಷ್ಟು ಮಾಡಿದ್ರೆ ನೀವು ನೋಡಿ, ಇಷ್ಟು ಮಾಡಿದ್ರೇನೆ ನೀವು ಪಾಸ್ ಆಗ್ಬಿಟ್ಟಿರ್ತೀರಾ. ಯಾಕಂದ್ರೆ ನೋಡಿ ಇಲ್ಲಿ ಆಡ್ ಮಾಡ್ಕೊಳ್ಳಿ, ಇಲ್ಲಿ 7 ಆಯ್ತಾ, 4 + 3 7, 7 + 4 11, 11 + 3 14, 14 + 2 14 + 2 ಅಂದ್ರೆ 16, 16 + 2 18. ಅಂದ್ರೆ ಆಲ್ಮೋಸ್ಟ್ ಇಲ್ಲೇ ನಿಮ್ಗೆ 18 ಮಾರ್ಕ್ಸ್ ಬಂದಿದೆ ಈಸಿಯಾಗಿ. ಅಂಡ್ MCQ ನೀವು ಏನಾದ್ರೂ ವರ್ಸ್ಟ್ ಕೇಸಲ್ಲೂ ಮಾಡಿದ್ರು, ಇಂಕಿ ಪಿಂಕಿ ಪಾಂಕಿ ಮಾಡಿದ್ವಿ, ಒಂದ್ 2 ಅಥವಾ ಒಂದ್ 3 ಆದ್ರೂ ಕರೆಕ್ಟ್ ಆದ್ರೂ, ಎರಡಾದ್ರೂ ಪಾಸ್ ಆಗ್ತೀರಾ ಕನ್ಫರ್ಮ್ ಆಗಿ. ಸಪೋಸ್ ಏನಾದ್ರೂ ವರ್ಸ್ಟ್ ಕೇಸಲ್ಲಿ ಇಲ್ಲ, ನಾವ್ ಇನ್ನೂ ರೆಡಿ ಆಗ್ಬೇಕು ಸರ್, ಹೇಳಕ್ಕಾಗಲ್ಲ, ನಾವು ಮಾಡಿರೋದೇನಾದ್ರೂ ಯಾವ್ದಾದ್ರು ಒಂದು ಕ್ವಶನ್ ರಾಂಗ್ ಆಗ್ಬಿಟ್ರೆ ಸೇಫರ್ ಸೈಡ್ಗೆ ನೀವೇನ್ ಮಾಡ್ತಾರೆ, ಅದಕ್ಕೆ ಜಸ್ಟ್ 2 days ಅಂತ ಹೇಳಿರೋದು. ಒಂದ್ ದಿನಕ್ಕೆ ಇದೆಲ್ಲ ಮುಗಿಸ್ಕೊಳ್ಳಿ. ಸೆಕೆಂಡ್ ಡೇ ಅಲ್ಲಿ ನೀವು ಫಸ್ಟ್ ಟಾಪಿಕ್ಸ್ ನ ರಿವೈಸ್ ಮಾಡ್ಕೊಂಡ್ಮೇಲೆ 2 marks ಎಲಿಮಿನೇಷನ್ ಮೆಥಡ್ ಮುಗಿಸ್ಕೊಳ್ಳಿ. ವೆರಿ ಈಸಿ, ಒಂದು 5 ಕ್ವಶನ್ ಮಾಡಿದ್ರೆ ಗೊತ್ತಾಗುತ್ತೆ. HCF LCM ಅಂತ ಒಂದು ಈಸಿಯೆಸ್ಟ್ ಕಾನ್ಸೆಪ್ಟ್ ಇದೆ, ಅದಕ್ಕಿಂತ ಈಸಿಯೆಸ್ಟ್ ಕಾನ್ಸೆಪ್ಟ್ ಮ್ಯಾಥ್ಸ್ ಅಲ್ಲೇ ಇಲ್ಲ, ನಿಮ್ 10th ಕ್ಲಾಸ್ ಅಲ್ಲೇ. 2 marks ಅಲ್ಲಿಂದ 2 ಕ್ವಶನ್ ಕೇಳ್ತಾರೆ, 2 + 2 4 marks ಸ್ಕೋರ್ ಮಾಡ್ಬೋದು ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ, ಸರಿನಾ? ನಾನು 2 marks ಕ್ವಶನ್ ಒಂದು ಮಾಡಿರ್ತೀರಾ ಅನ್ಕೊಂಡಿದೀನಿ. ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ನೀವು ಫಾರ್ಮುಲಾಸ್ ನೋಡ್ಕೊಳ್ಳಿ, ಒಂದ್ 4 ಮಾರ್ಕ್ ಆದ್ರೂ ಬಂದೇ ಬರುತ್ತೆ. ಎಲ್ಲಿ MCQ 1 mark ಅಥವಾ ಏನೇನ್ 4 mark 3 marks ಕ್ವಶನ್ಸ್ ಇದು ಹೇಳ್ತೀನಿ, ಅದೆಲ್ಲೆಲ್ಲಿ ಬರುತ್ತೆ ಅಂತ ಅಲ್ಲಲ್ಲಿ ಹೋಗ್ಬಿಟ್ಟು ನೀವು ಫಾರ್ಮುಲಾಸ್ ಬರೀಬೇಕು. ಯಾವ್ದು? ಡಿಸ್ಟೆನ್ಸ್ ಫಾರ್ಮುಲಾ ಕಲ್ತ್ಕೊಬೇಕು. 2 marks ಅಲ್ಲಿ ಕ್ವಶನ್ ಕೇಳ್ತಾರೆ ಅಥವಾ 3 marks ಅಲ್ಲೂ ಕೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲೆಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಂತಿದ್ಯೋ ಅಲ್ಲಿ ಹೋಗ್ಬಿಟ್ಟು ಫಾರ್ಮುಲಾ ಬರೀಬೇಕು. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ, ಎಲ್ಲೆಲ್ಲಿ 3 marks ಅಂದ್ರೆ ನೋಡಿ ಇಲ್ಲಿ ಬರ್ದಿರ್ತೀನಿ, ಇಲ್ಲಿ 2 marks ಅಲ್ಲಿ ಮತ್ತೆ 3 marks ಅಲ್ಲಿ ಕೇಳ್ತಾರೆ. ಇದು ಅಷ್ಟೇ, 2 marks ಮತ್ತೆ 3 marks ಅಲ್ಲೂ ಕೇಳಬಹುದು, ಅಲ್ಲಿ ಹೋಗ್ಬಿಟ್ಟು ಫಾರ್ಮುಲಾ ಬರೀಬೇಕು. ನೆಕ್ಸ್ಟ್ ಮಿಡ್ ಪಾಯಿಂಟ್, ಜನರಲಿ 2 marks ಅಲ್ಲಿ ಇರುತ್ತೆ ಅಥವಾ 3 marks ಅಲ್ಲೂ ಇರ್ಬೋದು. ಪ್ಯಾರಲೋಗ್ರಾಮ್ ಅಂತ ಒಂದು ಕ್ವಶನ್ ಕೊಡ್ತಾರೆ, ಅಲ್ಲೂ ಇರುತ್ತೆ. ಸೊ 2 marks ಮತ್ತೆ 3 marks ಅಲ್ಲಿ ನೀವು ಹೋಗಿ ಫಾರ್ಮುಲಾಸ್ ಬರೀತೀರಾ. ಅರ್ಥಮೆಟಿಕ್ ಪ್ರೋಗ್ರೆಷನ್ 2 marks ಅಲ್ಲೂ ಕೇಳ್ತಾರೆ, 4 mark ಅಲ್ಲೂ ಕೇಳ್ತಾರೆ. ಹೋಗ್ಬಿಟ್ಟು ಸಿಂಪಲ್ ಆಗಿ 2 ಫಾರ್ಮುಲಾ ಇದೆ, ಯಾವ್ದ್ಯಾವ್ದು ಅಂತ ಎಲ್ಲಿಂದ ನೋಡ್ಕೋಬೇಕು ಅದೆಲ್ಲ ನಿಮಗೆ ಲಾಸ್ಟ್ ವರ್ಗು ವೇಟ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ ಅಂತ ಇದೆ, ನಿಮಗೆ ಕಂಪಲ್ಸರಿ ಒಂದು ಲಾಸ್ಟ್ ಅಲ್ಲಿ 5 mark ಕ್ವಶನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಸಿಂಪಲ್ ಆಗಿ ನೀವು ಫಾರ್ಮುಲಾಸ್ ಬರ್ದ್ರೆ ಸಾಕು. ಅಲ್ಲಿರೋ ಕೊಟ್ಟಿರೋ ಸಾಲಿಡ್ ಬಗ್ಗೆ, ಏನಾದ್ರು ಸ್ಪಿಯರ್ ಇದೆಯಾ, ಸ್ಪಿಯರ್ ಎಲ್ಲಾ ಫಾರ್ಮುಲಾ ಬರ್ದ್ಬಿಡಿ. ಏನಾದ್ರು ಕೋನ್ ಇದೆಯಾ, ಕೋನ್ ಎಲ್ಲಾ ಫಾರ್ಮುಲಾ ಬರ್ದ್ಬಿಡಿ. ಆ ತರ ಎಲ್ಲಾ ಫಾರ್ಮುಲಾ ಅಂದ್ರೆ ಸರ್ಫೇಸ್, ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ನೆಕ್ಸ್ಟ್ ಏರಿಯಾಸ್ ರಿಲೇಟೆಡ್, ಇಲ್ಲೇನಂತ ಹೇಳಿದೆ, ಇದು 5 marks ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ಇದು ನಿಮ್ಗೆ 3 marks ಅಲ್ಲಿ ಕೇಳ್ತಾರೆ. ಇರೋದು 2 ಫಾರ್ಮುಲಾ, 2 ಫಾರ್ಮುಲಾ ಬರ್ದು ಬಿಡಿ. θ/360 ಇಂಟು πr² ಅಂಡ್ θ/360 ಇಂಟು 2πr, ಇದು 2 ಫಾರ್ಮುಲಾಸ್ ಇರೋದು. ಒಂದು ಏರಿಯಾ ಆಫ್ ಸೆಕ್ಟರ್ಗೆ, ಇನ್ನೊಂದು ಲೆಂತ್ ಆಫ್ ಅನ್ ಆರ್ಕ್. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ನೀವು ಮಾಡ್ಬೋದಿತ್ತು, ಬಟ್ ಅದನ್ನ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ, ಯಾಕಂದ್ರೆ ಅದ್ರಲ್ಲಿ ತುಂಬಾ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಪ್ರೊಬ್ಯಾಬಿಲಿಟಿ ಜಸ್ಟ್ ಫಾರ್ಮುಲಾ ಬರ್ದ್ರೆ ಸಾಕು, ನಿಮ್ಗೆ 1 mark ಸಿಕ್ಬಿಡುತ್ತೆ. ಇದೆಲ್ಲಿರುತ್ತೆ? 3 marks ಸೆಕ್ಷನ್ ಅಲ್ಲಿ ಕೇಳ್ತಾರೆ. ನೀವು ಇಷ್ಟು ಪ್ರಾಪರ್ ಆಗಿ ಕಲ್ತ್ಕೊಂತೀರಾ ಅಂದ್ರೆ ನಿಮಗೆ ಆಬ್ವಿಯಸ್ಲಿ ನಿಮಗೆ 25 marks ಮಿನಿಮಮ್ ಆಗಿ ಅರ್ಥ ಆಗ್ತದೆ. ಮಿನಿಮಮ್ 25, ಇಲ್ಲಪ್ಪ ವರ್ಸ್ಟ್ ಕೇಸ್ ಒಂದು 5 marks ಕ್ಯಾನ್ಸಲ್ ಆದ್ರೂ 20 marks ಆದ್ರೂ ಸಿಕ್ಕೇ ಸಿಗುತ್ತೆ. 20 marks ಸಿಗುತ್ತೆ. ಅಂಡ್ ಇವನ್ MCQs ಇದೆ ನಿಮ್ಮ ಹತ್ರ. ಇನ್ನು ನೀವು ಏನಾದ್ರೂ ಇಂಕಿ ಪಿಂಕಿ ಪಾಂಕಿ ಹಾಕಿ ಅಥವಾ ಏನಾದ್ರೂ ವರ್ಸ್ಟ್ ಕೇಸ್ ಅಲ್ಲಿ ನೀವು ಯಾವ್ದಾದ್ರು ಎಲ್ಲ ಆಪ್ಷನ್ ಎ ಅಂತ ಸೆಲೆಕ್ಟ್ ಮಾಡಿದ್ರೆ, ಯಾವ್ದು ಬಿ ಅಂತ ಸೆಲೆಕ್ಟ್ ಮಾಡಿದ್ರು, ನಿಮಗೆ ಒಂದ್ 2 ಆದ್ರೂ ಕರೆಕ್ಟ್ ಆಗೇ ಆಗುತ್ತೆ. 20 marks ಕನ್ಫರ್ಮ್ ಆಗಿ ಬಂದ್ರೆ ನೀವು ಪಾಸ್ ಆಗ್ತೀರಾ. ಅಂಡ್ ಇಷ್ಟೇ ನನ್ನ ಸಜೆಷನ್ ಇರೋದು, ನೀವೇನ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀರೋ ಅಂದ್ರೆ, ನಾನು ಏನ್ ಹೇಳ್ತಾ ಇದೀನೋ ಅದನ್ನ 100% ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಿಮಗೆ ಡೌಟ್ ಬರುತ್ತೆ, ಸರ್ ನಾನು 100% ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಏನೇನ್ ಪ್ರಾಕ್ಟೀಸ್ ಮಾಡ್ಲಿ, ಎಲ್ಲಿಂದ ಅಂತ ಡೌಟ್ ಬರುತ್ತೆ. ನೋಡಿ, ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿ. 4 ಮಾಡೆಲ್ ಪೇಪರ್ಸ್ ಏನ್ ರಿಲೀಸ್ ಮಾಡಿದ್ದಾರೆ ನಿಮ್ಮ ಯಾರೋ ಬೋರ್ಡ್ ಕಡೆಯಿಂದ, ಪ್ಲಸ್ ಏನ್ 3 ಪ್ರಿಪೇಟರಿ ಪೇಪರ್ಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಫ್ರೆಂಡ್ಸ್ ಹತ್ರ ತಗೊಳ್ಳಿ. ನೀವು ಸೀರಿಯಸ್ ಆಗಿ ಇರ್ಲಿಲ್ಲ ಆ ಟೈಮಲ್ಲಿ, ನೀವೆಲ್ಲ ಪೇಪರ್ಸ್ ಎಲ್ಲ ಬಿಸಾಕ್ಬಿಟ್ಟಿದ್ದೀರಾ, ಅವೇನೋ ಪಾಸ್ ಆಗ್ತೀರಾ ಅನ್ಬಿಟ್ಟು, ಆಗ್ಲಿಲ್ಲ ಅಂದ್ರೆ ನೀವು ಯಾರೋ ಫ್ರೆಂಡ್ಸ್ ಹತ್ರ ತಗೊಳ್ಳಿ, ಇಲ್ಲಾಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನನಗೆ ಮೆಸೇಜ್ ಹಾಕಿ, ಸರಿನಾ? ಅಥವಾ ಯಾವ್ದಾದ್ರು ಒಂದು ವಿಡಿಯೋ ಮೇಲೆ, ಇದೇ ವಿಡಿಯೋ ಮೇಲೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ಈ 4 ಪ್ಲಸ್ ಈ 3 ಅಂದ್ರೆ ಈ 7 ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮೋರ್ ದೆನ್ ಎನಫ್. ಅಷ್ಟೇ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ನೀವು ಟಾಪಿಕ್ ಕಲಿಬೇಕು, ಎಲ್ಲಿಂದ ಕಲಿಬೇಕು, ಲಿಂಕ್ಸ್ ಬಂದು, ವಿಡಿಯೋ ಲಿಂಕ್ ಬಂದು ನೀವು ಎಲ್ಲಿಂದ ಕಲಿಬೇಕು ಅದನ್ನು ಕೂಡ ವಿಡಿಯೋ ಲಿಂಕ್ ನಿಮಗೆ ಹೆಂಗ್ ನೋಡ್ಬೇಕು, ಹೆಂಗ್ ಸರ್ಚ್ ಮಾಡ್ಬೇಕು ಅದೆಲ್ಲ ಹೇಳ್ಕೊಡ್ತೀನಿ ನೋಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇಲ್ಲ ಸರ್ ನಮ್ಗೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಏನಾದ್ರು ನಿಮ್ಗೆ ಅನ್ನಿಸ್ತಾ ಇದೆ ಅಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಯಾವ ತರ ನೀವು ಸರ್ಚ್ ಮಾಡೋದು. ಸೊ ನೋಡಿ, ಯೂಟ್ಯೂಬ್ ಅಲ್ಲಿ ನನ್ನ ಚಾನಲ್ನ ಅಂದ್ರೆ ಸ್ಟಡಿ ವಿತ್ ಸಂದೀಪ್ ಕರ್ನಾಟಕ, ಅಥವಾ ನೀವು ಆಲ್ರೆಡಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಇದು ಎಂಡ್ ಆದ್ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅಂದ್ರೆ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಚಾನಲ್ ಅಲ್ಲಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ಸೆಕ್ಷನ್ ಸಿಗುತ್ತೆ, ವಿಡಿಯೋಸ್, ಶಾರ್ಟ್ಸ್, ಆಮೇಲೆ ನಿಮಗೆ ಲೈವ್,
ಅದೆಲ್ಲ ನಿಮಗೆ ಆಪ್ಷನ್ ಸಿಗುತ್ತೆ. ನೀವು ಜಸ್ಟ್ ಲೈವ್ಗೆ ಹೋದ್ರೂ ನಡೆಯುತ್ತೆ ಅಥವಾ ಡೈರೆಕ್ಟಾಗಿ ಪ್ಲೇ ಲಿಸ್ಟ್ಗೆ ಹೋಗಿ. ಪ್ಲೇ ಲಿಸ್ಟಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮಗೋಸ್ಕರನೇ ಡೆಡಿಕೇಟೆಡ್ ಆಗಿ SSLC ಮ್ಯಾಕ್ಸ್ ಪಾಸಿಂಗ್ ಪ್ಯಾಕೇಜ್ ಟಾರ್ಗೆಟ್ 40+ ಅಂತ ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಈ ಪ್ಲೇ ಲಿಸ್ಟ್ ಮೇಲೆ ಜಸ್ಟ್ ಒನ್ಸ್ ಕ್ಲಿಕ್ ಮಾಡಿ. ನೀವು ಈ ಪ್ಲೇ ಲಿಸ್ಟ್ ಒಳಗಡೆ ಎಂಟರ್ ಆಗಿದ ತಕ್ಷಣ ನಿಮಗೆ ಎಲ್ಲ ವಿಡಿಯೋ ಸೀರೀಸ್ ಅಂದರೆ ಕಂಪ್ಲೀಟ್, ನಾನು ಆಲ್ರೆಡಿ ಹೇಳ್ದಂಗೆ ನಾನು ಇದನ್ನು SSLC ಮ್ಯಾಕ್ಸ್ ಪಾಸಿಂಗ್ ಪ್ಯಾಕೇಜ್ ಪ್ಲಸ್ ಟಾರ್ಗೆಟ್ 40+ ಅಂತ ನಾನು ಏಮ್ ಇಟ್ಕೊಂಡು ಮಾಡಿದ್ದು. ಇದರಲ್ಲಿ ಎಲ್ಲ ಟಾಪಿಕ್ಸು ಇದೆ. 14 ಡೇಸಲ್ಲಿ ಯಾವ ಥರ 40 ಮಾರ್ಕ್ಸ್ ಅಚೀವ್ ಮಾಡ್ಬೋದು ಅಂದರೆ ಮೋರ್ ದೆನ್ 40 ಮಾರ್ಕ್ಸ್. ಆ್ಯಂಡ್ ಇದು ತುಂಬ ಮಕ್ಕಳಿಗೆ ಹೆಲ್ಪ್ಫುಲ್ ಆಗಿದೆ. ನಿಮಗೆ ಜಸ್ಟ್ ನಾನು ಇಲ್ಲಿಂದ ಏನೇನು ಹೇಳಿದ್ನೋ ಅಷ್ಟು ಮಾತ್ರ ಕಲ್ತ್ಕೊಂಡು ಪಾಸ್ ಆಗಿ. ಅಂದರೆ ನೋಡಿ ಇಲ್ಲಿ ನಿಮಗೆ ಥಿಯರಮ್ ಸಿಗುತ್ತೆ, ನೆಕ್ಸ್ಟ್ ಇಲ್ಲಿ ಗ್ರಾಫ್ ಸಿಗುತ್ತೆ ನೋಡಿ, ಡೇ 2 ಗ್ರಾಫಿಕಲ್, ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್, ಇಲ್ಲಿ ಮೀನ್ ಮೋಡ್ 2 ಹೇಳ್ಕೊಟ್ಟಿದ್ದೀನಿ, ಬರೀ ಮೀನ್ ಕಲೀರಿ. ಇಲ್ಲಿ ಪ್ರೂವ್ ದಟ್ ಇರ್ಯಾಷನಲ್, ಇಲ್ಲಿ HCF LCM, ನೆಕ್ಸ್ಟ್ ನಿಮಗೆ ಇಲ್ಲಿ ನೇಚರ್ ಆಫ್ ರೂಟ್ಸ್ ನೋಡಿ. ನೆಕ್ಸ್ಟ್ ಡೈರೆಕ್ಟಾಗಿ ಲಾಸ್ಟಲ್ಲಿ 1 ಮಾರ್ಕ್ ಅಂದರೆ ಫಾರ್ಮುಲಾಸ್ ಮತ್ತು ಸ್ಟೇಟ್ಮೆಂಟ್ಸ್ ಏನೇನು ಕಲಿಬೇಕು ಅದೆಲ್ಲ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋ ಲಾಸ್ಟ್ ವಿಡಿಯೋ ಬಂದು ನೋಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ನೀವು ಈ ಏನೇನು ಟಾಪಿಕ್ಸ್ ಹೇಳಿದ್ದೀನೋ ಅದನ್ನು ಮುಗಿಸ್ಕೊಂಡ್ರೆ ಸಾಕು. ಇಷ್ಟು ಮಾಡಿದ್ರೆ ನೀವು ಕಂಪಲ್ಸರಿ ನೀವು ಪಾಸ್ ಆಗೇ ಆಗ್ತೀರಾ. ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಆ್ಯಂಡ್ ಒಂದೇ ನನ್ನ ಇಂಟೆನ್ಷನ್ ಏನಂದರೆ ಜಸ್ಟ್ ನೀವು ವರ್ಕ್ ಮಾಡಬೇಕು. ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನೀವು ಯಾವ ವಿಡಿಯೋ ನೋಡಿದ್ರು ವೇಸ್ಟೇ, ಯಾವ ಟೀಚರ್ ಹತ್ರ ನೀವು ಹೋದ್ರೂ ವೇಸ್ಟೇ. ಅರ್ಥ ಆಗ್ತಾ ಇದೆಯಾ? ನೀವು ಸ್ವಂತವಾಗೂ ಬೇಕಂದ್ರೆ ಕುತ್ಕೊಂಡು ಪ್ರಿಪೇರ್ ಆಗ್ಬೋದು. ಅಷ್ಟು ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ವಿಡಿಯೋಸಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.